ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಪ್ರಬಂಧ ನೋಡ್ತಾ ಇದ್ವಿ. ವಿಶ್ವ ಜನಸಂಖ್ಯಾ ದಿನದ ಪ್ರಬಂಧ ಯಾವ ರೀತಿಯಾಗಿ ಬರೆದ್ರೆ ಪೂರ್ಣಾಂಕ ಬರುತ್ತೆ ಅಂತ ನೋಡೋದ್ರಲ್ಲಿ ಪೀಠಿಕೆ, ವಿವರಣೆ, ಉಪಸಂಹಾರ ಬರೆದ್ರೆ ಪೂರ್ಣಾಂಕ ಬರುತ್ತಾ ಇಲ್ಲ. ಇದ್ರ ಜೊತೆ ಹೆಂಗಿರ್ಬೇಕಂದ್ರೆ ಈ ಒಂದು ವಿಷಯಕ್ಕೆ ತಕ್ಕಂತೆ ಇಲ್ಲಿ ವಿಷಯವನ್ನು ಬರಿಬೇಕಾಗುತ್ತೆ, ಅರ್ಥಪೂರ್ಣ ವಾಕ್ಯ ಬರಿಬೇಕಾಗುತ್ತೆ. ಹಾಗೇನೆ ಸುಂದರ ಅಕ್ಷರಗಳಿದ್ದಾಗ ನೀವು ಪೂರ್ಣಾಂಕ ಪಡಿತೀರಾ ಖಂಡಿತವಾಗಿ. ರೈಟ್. ಹಾಗಾದ್ರೆ ಇಲ್ಲಿ ಪೀಠಿಕೆಯೊಂದಿಗೆ ಪ್ರಾರಂಭ ಮಾಡ್ತಾ ನೋಡುವ. ಪೀಠಿಕೆ. ವಿಶ್ವ ಜನಸಂಖ್ಯಾ ದಿನವನ್ನು ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುತ್ತದೆ. ಜನಸಂಖ್ಯೆಯ ಹೆಚ್ಚಳದಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಸುಸ್ಥಿರ ಅಭಿವೃದ್ಧಿಗಾಗಿ ಜನಸಂಖ್ಯಾ ನಿಯಂತ್ರಣದ ಮಹತ್ವವನ್ನು ತಿಳಿಸುವ ದಿನ ಇದಾಗಿದೆ ಅಂತಕ್ಕಂಥ ನನ್ನ ಪೀಠಿಕೆಯನ್ನ ಇಲ್ಲಿ 5 ಸಾಲಿನ ಬರಿತಾ ಹೋಗಿದ್ದೀನಿ. ನೀವು ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ನೀವು ಇನ್ನು 6 ಅಥವಾ 7 ಸಾಲಿನ ಬರಿತಾ ಹೋಗಿ. ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಲುಪಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ನೀವು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಅದಾದ ನಂತರ ಪೀಠಿಕೆ ಅಂತಕ್ಕಂತ ಆಯ್ತಲ್ಲ, ವಿವರಣೆ ನೋಡ್ತಾ ಹೋಗೋಣ. ಎಸ್, ವಿವರಣೆ ಮೊದಲನೇ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ. ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಓಕೆನಾ? ರೈಟ್. ಮೊದಲನೇ ಪಾಯಿಂಟ್ ನೋಡಿ, ಜನಸಂಖ್ಯಾ ದಿನದ ಇತಿಹಾಸ. 1987ರ ಜುಲೈ 11ರಂದು ವಿಶ್ವದ ಜನಸಂಖ್ಯೆ 500 ಕೋಟಿಯನ್ನು ತಲುಪಿತು. ಇದರ ನೆನಪಿಗಾಗಿ ವಿಶ್ವಸಂಸ್ಥೆಯು 1989ರಲ್ಲಿ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲು ನಿರ್ಧರಿಸಿತು ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಇರಲಿ. ಎರಡನೇ ಪಾಯಿಂಟ್, ಜನಸಂಖ್ಯಾ ಹೆಚ್ಚಳ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ವಿಶ್ವದ ಜನಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ. ಇದರಿಂದ ಆಹಾರ, ನೀರು ಮತ್ತು ವಸತಿಯ ಕೊರತೆ ಉಂಟಾಗುತ್ತದೆ. ಇದರಿಂದ ಬಡತನ ಮತ್ತು ನಿರುದ್ಯೋಗ ಹೆಚ್ಚಾಗುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಹೌದಾ? ಜನಸಂಖ್ಯೆ ಜಾಸ್ತಿ ಆಯ್ತಂದ್ರೆ ಏನ್ ಮಾಡ್ತೀವಿ? ಇಲ್ಲಿಂದ ವೇಗವಾಗಿ ಆಯ್ತಂದ್ರೆ ಆಹಾರ, ನೀರು ಮತ್ತು ವಸತಿ ಕೊರತೆ ಉಂಟಾಗ್ತದೆ. ಅದ್ರ ಜೊತೆಗೆ ಏನಾಗ್ತದೆ? ಬಡತನ ಉಂಟಾಗ್ತದೆ ಅಂತಕ್ಕಂಥ ನೆನ್ಬಿಡ್ತಾ ಹೋಗಿ. ಓಕೆ, ಆ ನಂತರ ಇಲ್ಲಿ ಮೂರನೇ ಪಾಯಿಂಟ್ ನೋಡಿ, ಪರಿಸರದ ಮೇಲೆ ಪರಿಣಾಮ. ಪರಿಸರದ ಮೇಲೆ ಪರಿಣಾಮ ಹೆಂಗ್ ಉಂಟಾಗ್ತದೆ ಅಂತ ನೋಡಿದ್ರೆ, ಜನಸಂಖ್ಯೆ ಹೆಚ್ಚಾದಂತೆ ಅರಣ್ಯ ನಾಶ ಮತ್ತು ಪರಿಸರ ಮಾಲಿನ್ಯ ಹೆಚ್ಚಾಗುತ್ತದೆ. ಇದರಿಂದ ನೈಸರ್ಗಿಕ ಸಂಪನ್ಮೂಲ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುತ್ತದೆ ಅಂತ ನೋಡ್ತೇವೆ. ಆ ನಂತರ ನಾಲ್ಕನೇ ಪಾಯಿಂಟ್, ಶಿಕ್ಷಣ ಮತ್ತು ಆರೋಗ್ಯ ಅಂತಕ್ಕಂಥದ್ದು. ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಎಲ್ಲರಿಗೂ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವುದು ಕಷ್ಟವಾಗುತ್ತದೆ. ಆದ್ದರಿಂದ ಜನರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ ಅಂತಕ್ಕಂಥದ್ದು ನಾವು 4ನೇ ಪಾಯಿಂಟ್ ನಲ್ಲಿ ನೋಡ್ತೇವೆ. ಓಕೆ, ಅದಾದ ನಂತರ 5ನೇ ಪಾಯಿಂಟ್ ನೋಡ್ತೋಣ. ಓಕೆ, ಜನಸಂಖ್ಯಾ ನಿಯಂತ್ರಣ. ಚಿಕ್ಕ ಕುಟುಂಬದ ಮಹತ್ವವನ್ನು ಎಲ್ಲರೂ ತಿಳಿಯಬೇಕು. ಜನಸಂಖ್ಯೆಯನ್ನು ನಿಯಂತ್ರಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತಕ್ಕಂಥದ್ದು ನೋಡ್ಬೋದು. ಓಕೆ, 6ನೇ ಪಾಯಿಂಟ್ ನೋಡಿ, ಮಹಿಳಾ ಶಿಕ್ಷಣದ ಮಹತ್ವ ಅಂತಕ್ಕಂಥದ್ದು. ಮಹಿಳೆಯರಿಗೆ ಉತ್ತಮ ಶಿಕ್ಷಣ ಮತ್ತು ಸಮಾನ ಅವಕಾಶಗಳನ್ನು ನೀಡಬೇಕು. ಮಹಿಳಾ ಶಿಕ್ಷಣವು ಕುಟುಂಬದ ಅಭಿವೃದ್ಧಿ ಮತ್ತು ಜನಸಂಖ್ಯಾ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ 6ನೇ ಪಾಯಿಂಟ್ ನಲ್ಲಿ ನೋಡ್ತೇವೆ. ಓಕೆ, ರೈಟ್. ಆ ನಂತರ ಕೊನೆಗೆ ಉಪಸಂಹಾರ. ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಬರೀತಾ ಹೋಗ್ಬೇಕಾಗತ್ತೆ, ಅಥವಾ ಇದೇ ಬರೆದ್ರೆ ಸಾಕು. ಜನಸಂಖ್ಯೆ ದೇಶದ ಶಕ್ತಿಯಾಗಬೇಕು, ಹೊರೆಯಾಗಬಾರದು. ಚಿಕ್ಕ ಕುಟುಂಬ ಸುಖಿ ಕುಟುಂಬ ಎಂಬ ಸಂದೇಶವನ್ನು ಪಾಲಿಸಿ ಸುಂದರ ಮತ್ತು ಸಮೃದ್ಧ ಸಮಾಜವನ್ನು ನಿರ್ಮಿಸೋಣ. ಜನಸಂಖ್ಯಾ ನಿಯಂತ್ರಣವು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದನ್ನು ಉಪಸಂಹಾರವನ್ನು 4 ಸಾಲಿನಲ್ಲಿ ಬರಿತಾ ಹೋಗಿದ್ದೀನಿ. ನಿಮಗೆ ಹೆಚ್ಚಿನ ಸಮಯ ಗೊತ್ತಿತ್ತಾ? ನಿಮ್ಮದಾಗಿತ್ತು ಅಭಿಪ್ರಾಯ 5-6 ಸಾಲಿನಲ್ಲಿ ಬರಿತಾ ಹೋಗೋದು. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡೋದು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.